ಆಳದಿಂದ ಎಷ್ಟು ಆಳ ಇದೆ ಕಾಣಿಸ್ತಾನೆ ಇಲ್ಲ. 50 ಅಡಿ ಆಳ ಇದೆ. ಆಳದಿಂದ ತುಂಬ ತುಂಬ್ಕೊಂಡು ಬರ್ತಾ ಇರೋದು ಆಳದಲ್ಲಿ. ನೀರು ಹೋಗ್ತಾನೆ ಇದೆ ಒಂಥರ ಕಣ್ಣಿದ್ದಂಗಿಲ್ವಾ ಹಿಂಗೆ ನೋಡಿದ್ರೆ ಕಣ್ ಕಾಣಿಸುತ್ತೆ. ನಮಸ್ತೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ಸೊ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು ಆ್ಯಂಡ್ ಭಾರತಿ ಸಿಯಾ. ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಬ್ಲೂ ಐ ಅಂತ. ಎಕ್ಸಾಂಪಲಿಂದ ಒಂದೂವರೆ ಗಂಟೆ ಜರ್ನಿ, ಅಂದರೆ 30-40 ಕಿಲೋಮೀಟರ್ ಜರ್ನಿ ಇದೆ. ಸೊ ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ವ್ಯೂ ತೋರಿಸ್ತೀನಿ. ಅಲ್ಲಿನ ಬ್ಲೂ ಐ, ನ್ಯಾಚುರಲ್ ಬ್ಲೂ ಐ, ಭೂಮಿಯಿಂದ 50 ಅಡಿಯಿಂದ ನೀರು ಮೇಲ್ಗಡೆ ಕುಕ್ಕಿ ಒಂಥರ ಬ್ಲೂ ಐ ಥರ ಕ್ರಿಯೇಟ್ ಮಾಡಿದೆ. ಮೇಲ್ಗಡೆಯಿಂದ ನೋಡಿದ್ರೆ ಒಂಥರ ಬ್ಲೂ ಐ ಥರ ಕಾಣಿಸುತ್ತೆ. ಸೊ ಅದು ನೋಡ್ಕೊಂಡು ಹೋಗೋಣ. ಸಕ್ಕತ್ತಾಗಿರುತ್ತೆ. ಆ ಜಾಗ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಡ್ರೈವ್ ಮಾಡ್ಬೇಕಾದ್ರೆ ಹಂಗೆ ಒಂಥರ ಒಳ್ಳೆ ವ್ಯೂ ಕಾಣಿಸ್ತು ಸಾಮಿಲಲ್ಲಿ. ಅಂದರೆ ಒಂದು ಬೀಚ್ ಕಾಣಿಸೋಂಥದ್ದು, ಮತ್ತು ಗುಡ್ಡಗಳು ಕಾಣಿಸೋಂಥದ್ದು, ಮತ್ತು ಐಲ್ಯಾಂಡ್ ಕಾಣಿಸೋಂಥದ್ದು. ಸೊ ನಾನು ಹಿಂದೆ ಕಾಣಿಸೋದು ನೋಡ್ತಾ ಇದ್ದೀರಾ, ಸೂಪರ್ ಆಗಿದೆ ಮಾತ್ರ ಜಾಗ, ಕ್ರೇಜಿಯಾಗಿದೆ. ಸೊ ಒಂದು ಸುಮ್ಮನೆ ಹಂಗೆ ಸ್ಟಾಪ್ ಕೊಟ್ಟು ವ್ಯೂ ನೋಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡ್ರೆ ಸಿಟಿನೇ ಕಾಣಿಸುತ್ತೆ. ಸಾಮೇಲೆ ಸಿಟಿನೇ ಕಾಣಿಸುತ್ತೆ ಇಲ್ಲಿಂದ. ಇದೆ ಸಾಗದಾಗಿದೆ. ನಮ್ಮ ಕಾರಲ್ಲಿ ನಿಂತಿದೆ. ಸೊ ಒಂದು ವ್ಯೂ ಹಾಕ್ತೀನಿ ನೋಡಿ, ಹಂಗೆ ನಮ್ಮ ಫೋಟೋಸ್ ಹಾಕ್ತೀನಿ ನೋಡಿ ಇಲ್ಲಿ. ಚೆನ್ನಾಗಿದೆ, ಬಟ್ ನಡ್ಕೊಂಡು ಹೋಗಕ್ಕೆ ಇದಾಗುತ್ತೆ. ಕಾರ್ ತಗೊಂಡು ಹೋಗೋಕೆ ಅಲ್ಲಿ ಭಯ ಆಗ್ತೈತೆ. ಅಲ್ಲಿಂದ ಹಾಗೆ ಹೋಗಿ ಹೀಗೆ ಹೋಗಬೇಕು. ಸ್ಥಳ ಮಹಜೂರು ಮಾಡ್ತಾ ಇದ್ದಾರೆ, ಚೆಕ್ ಮಾಡಿಬಿಟ್ಟು ಹೋಗೋಣ. ಎಲ್ಲರೂ ಹೋಗಿದ್ದಾರೆ, ಅಷ್ಟು ದೊಡ್ಡ ಗಾಡಿ ತಗೊಂಡು ಹೋಗಿದ್ದಾರೆ. ಓಕೆ ಅಂದರೆ ಹೋಗೋಣ, ಇಲ್ಲ ಅಂದರೆ ಇಲ್ಲ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ. ಏನಾಗಲ್ಲ. ಓಕೆ, ಜೈ ಮಕ್ಕಳಮ್ಮ ಜೈ. ಸಾಮಿಲ್ ಒನ್ ಆಫ್ ದಿ ಬ್ಯೂಟಿಫುಲ್ ಬೀಚಿಗೆ ಬಂದಿದ್ದೀವಿ. ಇದು ಒಂದು ಸ್ಮೆಲ್ ಮಾಡೋ ಕಾಲ ಇಲ್ಲಿ ಹಾಕಿ ನೋಡಿ, ಸಾಕಾಗಿದೆ ಮಾತ್ರ. ನೀರು ಕ್ಲೀನಾಗಿದೆ, ನೀರು ಒಂದೊಂದು ಕಲರು, ಗುಡ್ಡಗಳು ಅಲ್ಲಿ ಇಲ್ಲಿ. ವಾವ್, ಜಾಸ್ತಿ ಆಯ್ತು. ಅಲ್ಲಿ ಒಂಥರ ಡಾರ್ಕ್ ಇದಿದೆ, ಬ್ಲ್ಯಾಕ್ ಬ್ಲೂ ಇದೆ ಎಲ್ಲಿ ಅಲ್ಲಿ ಮಧ್ಯದಲ್ಲಿ. ಹಾಂ, ಡಿಫ್ರೆಂಟ್ ಆಗಿದೆಯಲ್ಲ. ಸ್ವಲ್ಪ ಗ್ರೀನ್ ಹೊಡೆಯುತ್ತೆ ಶೇಡ್. ಸೊ ಇಷ್ಟೊಂದು ನೋಡಿದ್ರಲ್ಲ ವ್ಯೂ ಹೆಂಗಿತ್ತು. ಈ ನಮ್ಮ ಹಿಂದೆ ಇರೋದು ವ್ಯೂ ಸಕ್ಕತ್ತಾಗಿದೆ ಮಾತ್ರ. ಈ ಜಾಗ ಸಮ್ಮರೆಲ್ಲ ತುಂಬ ತುಳುತ್ತಾ ಇರ್ತದೆ, ಸೂರ್ಯ ಮಾತ್ರ ಬಿಸಿಲು ಹೊಡಿತೈತೆ ಹಂಗೆ. ಇನ್ನು ಸಮ್ಮರ್ ಬಂದಾಗ ಜನ ತುಂಬ ಇರ್ತಾರೆ ಇಲ್ಲಿ. ಇವಾಗಲೇ ಇಷ್ಟು ಸಕ್ಕತ್ತಾಗಿದೆ ಮಾತ್ರ.
ಹಿಂದ್ಗಡೆ ಇರೋ ಕಲ್ಲು ಬಂಡೆಗಳ ವ್ಯೂ ಮಜಾ ಇದೆ. ಇನ್ನೊಂದು ನಮಗೆ ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ಹೆಂಗಿತ್ತು, ಆಮೇಲೆ ನೆನ್ನೆ ಹೋಗಿದ್ದು ಆ ಬೀಚಲ್ಲಿ ಹೆಂಗಿತ್ತು, ಎಲ್ಲ ಮರಳಿತ್ತು ಜಾಸ್ತಿ. ಇಲ್ಲೆಲ್ಲ ಮರಳಲ್ಲ, ಬರೇ ಕಲ್ಲುಗಳು. ಸಖತ್ತಾಗಿದೆ, ಡಿಫ್ರೆಂಟಾಗಿ. ಅದು ಶಾರ್ಪ್ ಇಲ್ಲ, ಎಲ್ಲ ಸ್ಮೂತಾಗಿದೆ. ಒಂಥರ ಡಿಫ್ರೆಂಟ್ ಸೈಜಲ್ಲಿ ಸಖತ್ತಾಗಿದೆ ಕಲ್ಲುಗಳು. ಭಾರತಿ ಕಲ್ಲುಗಳು ಹಾಕೊತಾ ಇದ್ದಾಳೆ. ಸಮುದ್ರ ಕೂಡ ಸಖತ್ತಾಗಿದೆ, ಶಾಂತವಾಗಿದೆ. ಸೂಪರ್ ಬೀಚ್ ಮಾತ್ರ. ಅಲ್ಲಿ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಇದು ಸಿಗುತ್ತೆ, ಗ್ರೀಸ್ ಸಿಗುತ್ತೆ. ಇನ್ನು ಇದು ಕಡೆ ಸ್ವಲ್ಪ ದೂರ ಹೋದರೆ ಇಟಲಿ ಸಿಗುತ್ತೆ. ಈ ಕಡೆ ಇಟಲಿ ಸಿಗುತ್ತೆ, ಈ ಕಡೆ ಹೋದರೆ ಗ್ರೀಸ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಗ್ರೀಸ್ ಬಾರ್ಡ್ರಲ್ಲೇ ಇದ್ದೀವಿ ನಾವು. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಕೆಳಗಡೆ ಹೋದರೆ ಗ್ರೀಸೇ. ಸೂಪರ್ ಅಲ್ಲ? ನಮ್ಮ ಔಟ್ಫಿಟ್ ಹೆಂಗಿತ್ತು ಇವತ್ತು. ಇದನ್ನು ರೆಡಿ ಮಾಡ್ಕೊಂಡು ಫುಲ್ ನಾವು ಇದೇ ಹಾಕೊಂಬರ್ಬೇಕು ಅಂತ ರೆಡಿ ಆಗಿದ್ದು ನಾವು. ಇದನ್ನು ಕ್ರೇಜಿ ಓವರ್ಲೋಡ್. ಬನ್ನಿ ಹಾಗೆ ಈಗ ಮುಂದಕ್ಕೆ ಹೋಗೋಣ. ಸೊ ಇದು ಜಸ್ಟ್ ಫಾರ್ ಬೀಚ್ಗೋಸ್ಕರ ಹಾಕೊಂಡಿದ್ದೀನಿ ಡ್ರೆಸ್ಸಿಂದ ನಾನು ಚೇಂಜ್ ಮಾಡ್ಕೊತೀನಿ ಮತ್ತೆ. ಲೆಟ್ಸ್ ಗೋ. ಸೊ ಹಿಂದ್ಗಡೆ ಬೀಚಾ, ಆ ಬೀಚಲ್ಲೇ ಒಂದು ಬಂಕರ್ ಇದೆ ನೋಡಿ. ಇಲ್ಲಿ ಬಂಕರ್ ಅವಾಗಿನ ಕಾಲದಲ್ಲಿ ಬಂಕರ್ ಮಾಡ್ಕೊಂಡಿದ್ರಲ್ಲ, ಗಾಳಿ ಬೆಳಗೋಕೆ ನೋಡೋದಕ್ಕಂತ ಬಂಕರ್ ಮಾಡ್ಕೊಂಡಿರಲ್ಲ. ಸೋವಿಯತ್ ಕಾಲದಲ್ಲಿ ಅದು ಬಂಕರ್, ಫಸ್ಟ್ ಬಂಕರ್ ನೋಡ್ತಾ ಇರೋದು. ಎಂಟ್ರಿ ಕೆಳಗಡೆಯಿಂದ ಇತ್ತು, ಅಲ್ಲ ಇವಾಗೆಲ್ಲ ಮುಚ್ಚಿಬಿಟ್ಟವ್ರೆ. ಇವಾಗ ಇದರಿಂದ ಮಾತ್ರ ಕಾಣಿಸುತ್ತೆ. ಇದು ಒಂದು ಅಬ್ದಿ ಬಂಕರ್. ನಾನು ಬೀಚ್ ಮುಂದೆನೆ ಬೀಚ್ ವ್ಯೂ ಅಂತ ಇಟ್ಕೊಂಡು ಮಾಡ್ಕೊಂಡವ್ರೆ ಇವ್ರ ಜನ. ಅವಾಗಿನ ಸೋವಿಯತ್ ಯೂನಿಯನ್ನ ಜನ. ಅಲ್ಲಿ ಅದ್ರ ಮೇಲೆ ಒಂದಿದೆ ಟಾಪಲ್ಲಿ. ಸೊ ಇಲ್ಲೊಂದಿದೆ, ಸುತ್ತಮುತ್ತ ಇರ್ಬೋದು, ಮುಚ್ಚೋಗ್ಬಿಟ್ಟೈತೆ. ಬಟ್ ಸೂಪರ್. ಫಸ್ಟ್ ಬಂಕರ್ ನೋಡಿದ್ದೆ ಇಲ್ಲಿ ಅಲ್ಬೇನಿಯಾದಲ್ಲಿ. ಬನ್ನಿ ಹೋಗೋಣ, ಮುಂದಕ್ಕೆ ಹೋಗೋಣ. ಲೆಟ್ಸ್ ಗೋ. ಕುರಿಗಳು ಎಷ್ಟೊಂದಿದ್ದಾವೆ ಅಬ್ಬಾ, ಇಲ್ಲಿ ಕಾಣಿಸಲ್ಲ. ಇದರಲ್ಲಿ ಕಟ್ಟಾಯ್ತು. ಎಷ್ಟು ಗ್ರೀನ್ ಇದೆ ಇಲ್ಲಿ. ಇಲ್ಲೂ ಕೂಡ ಬೈಕರ್ಸು ಬೈಕಲ್ಲಿ ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡ್ತಾ ಇರ, ಬೈಕರ್ಸು ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಕಾಣಿಸ್ತಾರಪ್ಪ ಇಲ್ಲಿ ಜನ. ಇಲ್ಲಿ ಕೂಡ ಬೈಕ್ ತೊಗೊಂಡು ರೆಂಟ್ ಮಾಡ್ಕೊಂಡಿದ್ದಾರಲ್ಲ, ರೆಡಿ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಫುಲ್ಲು. ಅದು ಕೂಡ ಒಳ್ಳೆ ಜರ್ನಿ. ಇಂಡಿಯಾದಲ್ಲಿ ನಾನು ಮಾಡಿದ್ದೆ, ಬಟ್ ಇಲ್ಲಿ ಅವ್ರು ಯಾರೋ ಮಾಡ್ತಾವ್ರೆ, ನಾನು ನೋಡ್ತಾ ಇದ್ದೀನಿ. ಸಖತ್ತಾಗಿದೆ ವ್ಯೂ. ಆದರೆ ಇದೆಲ್ಲ ಕಡ್ದಾಕ್ ಬಿಡ್ಬೇಕು, ನನಗೇನು ಕಾಣಿಸಲ್ಲಪ್ಪ. ಕಡ್ದು ಬಿಡ್ತಾರೆ. ಏಯ್ ಸ್ವಾನಿ, ಅಯ್ಯೋ ಹೋಗ್ಬಿಡ್ತು. ಹಂಸವೇ. ಆಕ್ಚುಲಿ ಹಂಗೆ ಹೋಗ್ತಾ ಇರಿ ಬ್ಲೂ ಐಗೆ ಹೋಗ್ಬೇಕಾರೆ ಹಂಗೆ ಇಲ್ಲಿ ಕೆನಾಲ್ ನೀರು ಐತಾ ಇದು ನೋಡೋ ನಿಲ್ಲಿಸಿದೆ. ಎಷ್ಟು ಕ್ಲೀನಾಗಿದೆ ಅಂದರೆ ನೆಲ ಕ್ಲೀನಾಗಿ ಕಾಣಿಸ್ತಾ ಇದೆ ನನಗೆ. ಸಾಕಾಗಿದೆ ಮಾತ್ರ, ಸೀರಿಯಸ್ಲಿ ಅಷ್ಟು ಕ್ಲೀನ್ ಇದೆ. ಅಲ್ಲಿಂದ ಬರ್ತಾ ಇದೆ, ಬ್ಲೂ ಐಯಿಂದ ಬರ್ತಾ ನೀರೇ ಇದು. ಬ್ಲೂ ಐಯಲ್ಲಿ ಫುಲ್ಲು ಕ್ಲಾರಿಟಿ ಇರುತ್ತೆ ನೀರು ಕೂಡ. ಇಲ್ಲೂ ಕೂಡ ಹಂಗೆ ಇದೆ, ಅದೇ ಸ್ವಚ್ಛತವಾಗಿದೆ. ತೋರಿಸಿ ನೋಡಿ ಹಂಗೆ ಒಂದ್ಸಲ. ಅಲ್ಲ ನೆಲ ಕಾಣಿಸ್ತಾ ಇದೆ ಅನ್ಸುತ್ತೆ, ನಿಮಗೂ ಕಾಣಿಸ್ತಾ ಇರಬೇಕು. ಅವೆಲ್ಲ ನೆಲನೇ ಅದು. ಅಷ್ಟು ಕ್ಲೀನಾಗಿದೆ ನೀರು, ಸಕ್ಕತ್ತಾಗಿದೆ ಮಾತ್ರ. ಗ್ರೀನರಿ ಯಾವುದೋ ಕಾಡಿದು, ಸಕ್ಕತ್ತಾಗಿದೆ. ತಿರುಪತಿ ಘಾಟು ಇಲ್ಲಾಂದ್ರೆ ಚಾರ್ಮಾಡಿ ಘಾಟು ಆ ಘಾಟ್ ಥರ ಇದೆ ಅನ್ಸುತ್ತೆ ಇದು.
ಕಾರ್ ಇಲ್ಲೇನಪ್ಪ ಪಾರ್ಕ್ ಮಾಡಿದ್ದೀವಿ. ಇದೇ ಬ್ಲೂ ಹೈನ ಪಾರ್ಕಿಂಗ್ ಸ್ಪಾಟು. ಇದರಿಂದ ಮುಂದೆ ಟಿಕೆಟ್ ತೊಗೊಂಡು ಮುಂದಕ್ಕೆ ಹೋಗೋಣ. ಬನ್ನಿ ಹೋಗೋಣ ಹಂಗೆ. ಎಷ್ಟು ಫೀಸು ದುಡ್ಡು ಎಷ್ಟು ಅಂತ ನೋಡೋಣ ಹಂಗೆ ಅಲ್ಲಿ. ಕಾರ್ ಪಾರ್ಕಿಂಗಿಗೆ 300 ಲೇಕ್ ಕೊಟ್ಟು ಮುಂದೆ ಹೋಗ್ತಾ ಇದ್ದೀವಿ. 300 ಲೇಕ್ ಅಷ್ಟೇ. 300 ಲೇಕ್ ಅಂದರೆ ಇಲ್ಲಿನ ಕರೆನ್ಸಿ ಎಲ್ಲಿಕ್ಕೆ. ಸೊ ಅಲ್ಲೇ ಕರೆನ್ಸಿ ಕೊಟ್ಟು ಈಗ ಹೊರಡೆ ಹೋಗ್ತಾವೆ. ಎಂಟ್ರೆನ್ಸ್ ಏನು ಫೀಸ್ ಇಲ್ಲ, ಓನ್ಲಿ ಕಾರ್ ಪಾರ್ಕಿಂಗ್ ಮಾತ್ರ ದುಡ್ಡು ಕೊಡಬೇಕು. ಇಬ್ಬರು ಕೂಡ ನಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಒಂಥರ ಫೀಲು ಅಂದರೆ ಇದು ಇಂಡಿಯಾದಲ್ಲಿ ಯಾವುದೋ ಒಂದು ಇದಕ್ಕೆ ಟ್ರೆಕ್ಕಿಂಗ್ ಹೋದಾಗ ಫೀಲ್ ಬರ್ತಕ್ಕಂಥ ಆ ಥರನೇ ಫೀಲು. ನನಗೆ ಆ ರೂಟೆಲ್ಲ ಚಾರ್ಮಾಡಿ ಘಾಟು, ಈ ಆಗುಂಬೆ ಘಾಟು, ಅದೇ ಘಾಟ್ ನೆನಪಾಗ್ತಾಯಿತ್ತು. ಮಾತ್ರ ಸಖತ್ತಾಗಿದೆ. ಮನೆ ಹಂಗೆ ಮುಂದೆ ನೋಡಿರಿ, ಸಖತ್ತಾಗಿದೆ. ಬೆಟ್ಟ ಗುಡ್ಡಗಳ ಮೇಲೆಲ್ಲ ಮೋಡಗಳು ತುಂಬ್ಕೊಂಡು ಒಂಥರ ಆ್ಯಕ್ಚುಲಿ ಇಷ್ಟೊತ್ತು ಅಂದ್ಕೊಂಡೆ ಎಲ್ಲಿಗೆ ಅದು ಏನದು ಓನ್ಲಿ ಕಾರ್ ಪಾರ್ಕಿಂಗ್ ಮಾತ್ರ ಅಂತ. ಇಲ್ಲ, ಇಲ್ಲಿ ಎಂಟ್ರೆನ್ಸು ಕೊಡ್ಬೇಕನ್ಸುತ್ತೆ. ಆಲ್ರೆಡಿ ಇಲ್ಲಿದ್ದಾರೆ, ಇಲ್ಲಿ ಕೊಡ್ಕೊಂಡು ಹೋಗ್ಬೇಕು. ದೋಸ್ತೀನಿ ಎಷ್ಟು ಅಂತ ಹೇಳ್ತೀನಿ ನಿಮಗೆ. ಹಂಗೆ ಮನೆ ಇಸ್ಕೊಂಡು ಫಸ್ಟ್ ಟಿಕೆಟ್ನ. ಪರವಾಗಿಲ್ಲಪ್ಪ, 50 ಲೇಕು ಅಂದರೆ 50 ರೂಪಾಯಿ ಅಲ್ಲಿ ಕೊಟ್ಟು ಮುಂದೆ ಬಂದ್ವಿ. ಒಬ್ರಿಗೆ 50 ರೂಪಾಯಿ ಅಂದರೆ ಇಬ್ಬರಿಗೆ 12. ಪರವಾಗಿಲ್ಲ. ಇಲ್ಲೇನೋ ಮೈನಿಂಗ್ ಏನೋ ಮಾಡ್ತಾರೆ ನೀರಲ್ಲಿ. ಕುರುಮ್ ಇಂಟರ್ನ್ಯಾಷನಲ್ SH ಕಂಪನಿಯವರು. ಸೊ ನೀರೆಲ್ಲ ವಾ ಆ ಗುಡ್ಡಗಳು ಹತ್ತು ಕಡೆ ಸೆಂಟ್ರಲ್ಲಿ ನೀರಿಗೆ ಸಾಕಾದಾಗ ಕಾಣಿಸ್ತೈತಿ. ವಾವ್, ಇವೆಲ್ಲ ಅದೇ ನೀರು, ಅಲ್ಲಿಂದ ಬಂದಿರೋ ನೀರೇ. ಅದರಿಂದ ಬ್ಲೂ ಐಯಿಂದ ನಡ್ಕೊಂಡು ಹೋಗೋಣ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ. ದಾರಿಯಲ್ಲಿ ನೋಡ್ತಾ ಇದ್ದೀವಿ ಒಬ್ಬೊಬ್ಬರು ಒಂದು ಭಾಷೆ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ನಾವು ಕನ್ನಡ, ತುಂಬ ಜನ ಅವರು ಯುರೋಪಿಂದ ಬಂದಿದ್ದಲ್ಲ, ಯುರೋಪಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಭಾಷೆ ಮಾತಾಡ್ತಾರೆ. ಸೊ ಎಲ್ಲರೂ ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದಾರೆ. ವಾಕಿಂಗ್ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಂಥರ ಡಿಫ್ರೆಂಟ್ ಫೀಲ್ ಅನಿಸ್ತೈತೆ. ಅಂದರೆ ಒಬ್ಬೊಬ್ರು ಭಾಷೆ ಅರ್ಥ ಆಗಲ್ಲ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ. ಬನ್ನಿ, ಒಬ್ಬ ನಾನು ನೋಡ್ತಾನೆ, ಅವ್ನು ಏನು ಮಾತಾಡ್ತಾನೆ ಕ್ಯಾಮ್ರಾದಲ್ಲಿ ಅಂತ. ಹಾಯ್ ಹಾಯ್, ಬನ್ನಿ ಹಂಗೆ ಹೋಗೋಣ ಮುಂದಕ್ಕೆ. ಬಂದಂಗಿದೆ ಇಲ್ಲೆಲ್ಲ ನೋಡ್ತಾ ಇದ್ದಾರೆ. ನೋಡೋಣ, ನೀರು ನೋಡಿ ಎಷ್ಟು ಹೋಗ್ತದೆ. ಅಲ್ಲಿಂದ ಹರ್ಕೊಂಬಂದಿರೋದು ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ಗೊತ್ತಾ ಅಲ್ಲ. ಅಲ್ಲಿ ಇಲ್ಲ ಕಡೆ ನೀರು ಬರ್ತೈತೆ. ಅಲ್ಲೂ ನೋಡೋಣ, ಇಲ್ಲೂ ನೋಡಿ, ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ಅಂದರೆ ನೀರು. ಹೋಗೋಣ. ನೀರು ಹೋಗಿ ಸಾಕತ್ತಾಗೈತಲ್ಲ, ನೀರು ಹೋಗಿ ಕ್ಲೀನಾಗಿದೆ. ಇಲ್ಲ ಇದೆ ಹೆಂಗ ಗೊತ್ತಿಲ್ಲ, ಸಾಕತ್ತಾಗಿದೆ ಅಲ್ಲ. ನೆಲ ಕ್ಲೀನಾಗಿ ಕಾಣ್ತೈತೆ, ಸಾಕತ್ತಾಗಿದೆ. ನೋಡಿದ್ರೆ ಹೆಂಗಿದ್ದು ವಾಟರ್ ಎಷ್ಟು ಕ್ಲೀನಾಗಿದೆ. ಬನ್ನಿ ಬ್ಲೂ ಹೈ ಕಡೆ ಹೋಗೋಣ. ಬ್ಲೂ ಹೈ ತೋರಿಸ್ತೀನಿ, ಇನ್ನು ಮುಂದೆ ಇದೆ. ವಾವ್, ಓ, ನಾನು ನಂಬಕ್ಕಾಗ್ತಿಲ್ಲ ಎಷ್ಟು ಕ್ಲೀನಾಗಿದೆ ನೀರು. ನಾನು ಇಲ್ಲಿ ನಿಂತಿದ್ದೀನಿ, ಅಲ್ಲಿ ಕಲ್ಲು ಹೆಂಗೆ ಕಾಣಿಸ್ತೈತೆ ನೀರು ಕ್ಲೀನಾಗಿ. ಅಲ್ಲಿದೆ ಬ್ಲೂ ಐ, ಆ ಜಾಗದಲ್ಲಿ ಬ್ಲೂ ಐ, ಅಲ್ಲಿ ನೀರು ಬರ್ತೈತೆ. ಸಾಕಾಗಿದೆ ಮಾತ್ರ. ಬರ್ತಿ ಹೋಗೋಣ ಅದಕ್ಕೆ ಬಾ. ಬಂತು ನೋಡ್ರಿ, ಅದು ಬ್ಲೂ ಐ, ಅದೇ ನ್ಯಾಚುರಲ್ ಬ್ಲೂ. ಇಲ್ಲಿಂದ ಎಲ್ಲೂ ನೀರಿಂದ ಬರೋ ಕಡೆ ಬರ್ತಿಲ್ಲ, ಅದು ಹೊರಗಡೆಯಿಂದನೇ ಬರ್ತಾ ಇರೋದು ನೀರು ಅಲ್ಲ. ನೋಡ್ಬಾರ್ದು, ಅಲ್ಲೆಲ್ಲೂ ನೀರು ಎಲ್ಲಿಂದ ಬರ್ತದೆ, ಸ್ಟಾರ್ಟ್ ಆಗ್ತಾ ಇರೋದು ಅಲ್ಲಿಂದನೇ. ಅಷ್ಟೆಲ್ಲ ನೀರು ಆಡ್ತಾ ಇರೋದು ಅದು ಒಳಗಡೆಯಿಂದನೇ. 50 ಅಡಿ ಆಳದಿಂದ ಬರ್ತಾ ಇರೋದು. ಮೇಲ್ಗಡೆ ಅಂತ ತೋರಿಸಿ ಮೊನ್ನೆ ಹಂಗೆ ಎಲ್ಲೂ ಇಲ್ಲ ಸೋರ್ಸು. ಅದೊಂದೇ 50 ಅಡಿ ಆಳದಿಂದ ಬರ್ತೈತೆ. ಅದು ಕ್ಲೀನಾಗಿ ಎಷ್ಟು ಕ್ಲಿಯರಾಗಿ ಬರ್ತೈತೆ ಅಂತ. ಇನ್ನೂ ಅಮೇಝಿಂಗ್ ಅದು. ಅಯ್ಯೋ ಹೆವಿ ಬರ್ತೈತೆ ಅಲ್ಲಿ.
ಆಳದಿಂದ ಎಷ್ಟು ಆಳ ಇದೆ ಕಾಣಿಸ್ತಾನೆ ಇಲ್ಲ. 50 ಅಡಿ ಆಳ ಇದೆ. ಆಳದಿಂದ ತುಂಬ ತುಂಬ್ಕೊಂಡು ಬರ್ತಾ ಇರೋದು ಆಳದಲ್ಲಿ. ನೀರು ಹೋಗ್ತಾನೆ ಇದೆ ಒಂಥರ ಕಣ್ಣಿದ್ದಂಗಿಲ್ವಾ? ಹಿಂಗೆ ನೋಡಿದ್ರೆ ಕಾಣಿಸಲ್ವಾ? ಕಣ್ತರ ತಗದ ನೀರು ಅಂತ ಎಲ್ಲ ಕಡೆ ಕಲ್ಲೇ ಕಾಣಿಸುತ್ತೆ. ಎಲ್ಲ ಕಲ್ಲೇ ಕಾಣುತ್ತೆ. ಬುಗು ಅಂತ ನೀರು ಬರ್ತಾನೆ ಐತೆ. 50 ಅಡಿ ಆಳದಿಂದ ಎಲ್ಲಿಂದ ಬರುತ್ತೆ ಇದುವರೆಗೂ ಯಾರು ನೋಡೋಕೆ ಹೋಗಿಲ್ಲ, ಅದು ಹುಡ್ಕೋಕೆ ಹೋಗಿಲ್ಲ. ನದಿ ಮೂಲ ಮೇಲೆ ನೋಡ್ಬಾರ್ದು ಅಂತಾರಲ್ಲ, ಸಿಗಲ್ಲ ಅಂತ. ಇದೇ ನದಿ ಮೂಲ ಎಲ್ಲಿ ಅಂತ ಗೊತ್ತಾಗಿಲ್ಲ ಯಾರಿಗೂ. 50 ಅಡಿ ಆಳದಲ್ಲಿಂದ ನೀರು ಉಕ್ಕಿ ಬರ್ತಾನೆ ಐತೆ ಬುಗ ಅಂತ. ಎಷ್ಟು ಕ್ಲಿಯರ್ ಆಗಿದೆ. ಇದು ಸುತ್ತ ಒಂಥರ ಇದು ಗುಂಡಿ ಸೆಂಟ್ರಲ್ಲಿಂದ ಬುಗ ನೀರು ಎಳ್ದೈತೆ. ಸೌಂಡು ಬರ್ತಾ ಇದೆ. ಹಾಂ ಅಲ್ಲ ನೋಡು, ಸಕ್ಕತ್ತು ಚೆನ್ನಾಗಿದೆ. ಸ್ವಲ್ಪ ಅಲ್ಲಿ ನೀರು ಹತ್ರ ನಿಂತ್ಕೊಳ್ಳೋಣ ಅಲ್ಲ ಊಟ ಬನ್ನಿ. ಎಲ್ಲಿಗೆ ಕೂಲ್ ನೀರಿಗಿಳಿದೆ ದೋಸೆ ನೀರು ಸ್ವಲ್ಪ ಹಂಗೆ ಕಾಲಿಟ್ಟಿನಿ. ಕ್ಲೀನಾಗಿ ಕಲ್ ಕಾಣಿಸ್ತಾ ಇತ್ತು ಹಂಗೆ. ಅಂತಾರೆ ಸೊ ಇಷ್ಟೊಂದು ನೋಡಿದ್ರಲ್ಲ ಈ ಬ್ಲೂ ಐ ಹೆಂಗಿತ್ತು ಅಂತ. ಒಂಥರ ಅಮೇಝಿಂಗ್ ಆ್ಯಕ್ಚುಲಿ. ಇದು ಏನಕ್ಕೆ ತುಂಬ ಜನ ಇಲ್ಲಿ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಬಂದಿದ್ದು ತುಂಬ ಜನ ಬಂದಿದ್ರು ಕೂಡ. ಸಖತ್ತಾಗಿದೆ. ತುಂಬ ಜನ ಬರಬೇಕು. ಸೂಪರಾಗಿದೆ ಜಾಗ ಮಾತ್ರ. ಯಾಕಂದ್ರೆ 50 ಅಡಿ ಆಳಿದ ನೀರು ಉಕ್ಕಿ ಬರ್ತಾಯಿದೆ. ಬೇರೆ ಎಲ್ಲೂ ಸೋರ್ಸೇ ಇಲ್ಲ. ಒಂಥರ ಮಿರಾಕಲ್ ಥರನೇ ಸಖತ್ತಾಗಿದೆ. ಒಂಥರ ಕ್ಲೀನ್ ವಾಟ್ರು. ಬಟ್ ನೀವು ಈ ವಿಡಿಯೋ ಇಲ್ಲಿ ಅಲ್ಬೇನಿಯಾಗೆ ಬಂದು ಪ್ಲಾನ್ ಮಾಡಿದ್ರೆ ಬ್ಲೂ ಐಗೆ ಬರೋಕ್ಕೆ ಪ್ಲಾನ್ ಮಾಡಿ. ಮಿಸ್ ಮಾಡೋದಲ್ಲಿ ಮಾಡಬೇಡಿ, ಕಂಪಲ್ಸರಿ ಮಾಡಿ. ಸೊ ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ನನಗೆ ಈ ಸೈಡ್ ನೋಡಿದ್ರೆ ಒಳ್ಳೆ ಅಲ್ಲಿಂದ ಬಂದಿರೋ ಬ್ಲೂ ಐಂದ ಬಂದಿರೋ ವಾಟರು. ಆ ಸೈಡ್ ನೋಡಿದ್ರೆ ಅಲ್ಬೇನಿಯಾ ಅಲ್ಪೈನ್ಸು ಅಂದರೆ ಇದು ಮೌಂಟೇನ್ಸು ಸಖತ್ತಾಗಿದೆ. ಸುತ್ತ ಮೌಂಟೇನ್ ಸೆಂಟ್ರಲ್ಲಿ ವಾಟರು ಸೂಪರಾಗಿದೆ. ಕಾರ್ ತಗೋಣ. ನೆಕ್ಸ್ಟ್ ಗಿರ್ಜಸ್ಕಲ್ ಪ್ಲೇಸ್ಗೆ ಹೋಗ್ತೀನಿ. ಈ ಜಾಗ ಇಲ್ಲಿ ಹಾಕಿ ನೋಡಿ. ಸೊ ಅಲ್ಲಿಂದ ನೆಕ್ಸ್ಟ್ ವಿಡಿಯೋ ಬರುತ್ತೆ. ನೋಡ್ತಾ ಇರಿ, ಕಾಯ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್, ಸಿ ಸೂನ್, ಪೀಸ್.